ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್. ಎಲ್ಲರೂ ಆರಾಮಿದ್ರಂತ ಅನ್ಕೊಳಕತ್ತೀನಿ. ಇವತ್ತಿನ ಲಾಗ್ನ ನಾವು ದೇವ್ರ ದರ್ಶನ ತಗೊಂಡ ಸ್ಟಾರ್ಟ್ ಮಾಡೋಣ ಅಂತ. ಇದು ನಾನ್ ಮಾಡಿರೋಂಥ ಶುಕ್ರ ಗೌರಿ ಪೂಜೆ ಇದ್ ನೋಡ್ರಿ. ದೇವಿ ಎಷ್ಟು ಚಂದ ಕಾಣ್ಸಾತಳ. ನಂಗಂತ್ರು ಭಾಳ ಅಂದ್ರ ಭಾಳ ಖುಷಿ ಅನ್ಸಾತಿತ್ತು ಪೂಜೆ ಮಾಡೋ ಮುಂದೆ. ಪ್ರತಿ ವರ್ಷದಕ್ಕಿನ್ನ ಈ ವರ್ಷ ಡಿಫ್ರೆಂಟ್ ಏನಂದ್ರೆ ನಾನು ಇಲ್ಲೇ ದೇವರಿಗೆ ಲೆಹೆಂಗಾ ತಗೊಂಡಿದ್ದೆ ಯೆಲ್ಲೋ ಕಲರ್. ಸೊ ಅದಂತ್ರು ಭಾಳ ಚಂದ ಕಾಣ್ಸಾತಿತ್ತು. ನಾವು ಶುಕ್ರ ಗೌರಿ ಪೂಜೆ ಮಾಡ್ತೀವಿ. ಶ್ರಾವಣ ಮಾಸ ತಿಂಗಳ ಒಳಗ 4 ಸತಿ ಶುಕ್ರವಾರ ಬರ್ತೈತಿ. ಸೊ ಪೂಜೆ ಮಾಡ್ತೀವಿ. ಇದಾಗಿತ್ತು ನಮ್ ಶುಕ್ರ ಗೌರಿ ಪೂಜೆ. ಹೆಂಗ ಅನಿಸ್ತು ನಿಮಗ? ಹಂಗ ಇವತ್ತ ಒಂದ್ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡೋಕಿದ್ದೀನಿ. ಈ ರೆಸಿಪಿ ನಿಮ್ಗೆ ಎಲ್ಲಾರ್ಗು ಆಲ್ಮೋಸ್ಟ್ ಆಲ್ ಎಲ್ಲಾರ್ಗು ಸೇರ್ತೈತಿ. ಅಷ್ಟು ಮಸ್ತ್ ಸ್ವೀಟ್ ಅಂದ್ ರೆಸಿಪಿ ಐತಿದ. ಅದು ಯಾವ್ದಂದ್ರೆ ಗಿನ್ನ ಐತಿ. ಸೊ ಗಿನ್ನ ಹೆಂಗ್ ಮಾಡೋದು ಅಂತ ಒನ್ ಬೈ ಒನ್ ನೋಡೋಣ ಬರ್ರಿ. ಫಸ್ಟಿಗೆ ಇಲ್ಲೇ ನಾನು ಗಿನ್ನದ ಹಾಲು ತಗೊಂಡೇನಿ. ಇದು 1.5 ಲೀಟರ್ ಅಷ್ಟು ಹಾಲು ಐತಿ. ಅದಾದ್ಮೇಲೆ ಈ ರೆಸಿಪಿ ಮಾಡಾಕ ನಮ್ಗ ಸ್ವಲ್ಪ ಬೆಲ್ಲ ಬೇಕು. ನೀವು ಬೆಲ್ಲ ಆದ್ರೂ ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ಸಕ್ಕರೆ ಆದ್ರೂ ಯೂಸ್ ಮಾಡ್ಬೋದು. ಬಟ್ ಬೆಲ್ಲ ಟೇಸ್ಟ್ ಆಗ್ತೈತಿ ನಮಗ ಅಂತ ಹೇಳಿ ನಾವಿಲ್ಲಿ ಬೆಲ್ಲ ಯೂಸ್ ಮಾಡಾಕತ್ತೀವಿ. ಇದು ಆಕ್ಚುಲಿ ಪೆಂಟಿ ಇತ್ತು ಬೆಲ್ಲದ. ಸೊ ಅದ್ರ ಸಂಬಂಧ ಒಡ್ಕೊನಕತ್ತೀವಿ ಅಂದ್ರೆ ಜಲ್ದಿ ಕರಗ್ತತಿ ಅಂತ ಹೇಳಿ. ಹಂಗ ಈ ರೆಸಿಪಿ ಮಾಡಾಕ ಜಾಸ್ತಿ ಏನ್ ಇಂಗ್ರೀಡಿಯೆಂಟ್ಸ್ ಬೇಡ. ಗಿನ್ನದ ಹಾಲು ಮತ್ತ ಬೆಲ್ಲ, ಆಮೇಲೆ ಶುಂಠಿ ಪುಡಿ. ಸೊ ಇದಿಷ್ಟಿದ್ರ ಸಾಕು, ಆರಾಮ್ ಸೇರಿ ರೆಡಿ ಆಕೈತಿ. ಹಂಗ ಟೇಸ್ಟಿನೂ ಇರ್ತೈತಿ. ಇದು ಪೇಡೆ ತರಾನ ಇರ್ತೈತಿ. ಪೇಡೆನ ತಿನ್ನಕತ್ತೀವಿ ಅಂತ ಅನಸ್ತೈತಿ. ಅಷ್ಟು ಮಸ್ತ್ ಇರ್ತೈತಿ. ಇಲ್ಲೇ ಒಂದು ದೊಡ್ಡ ಡಬರಿ ತಗೊಂಡೇವಿ. ಡಬರಿ ಒಳಗ ಏನ್ ಬೆಲ್ಲ ಜಜ್ಕೊಂಡಿತ್ತಲ್ಲ, ಸೊ ಅದನ್ನ ಹಾಕಾಕತ್ತೈತಿ. ಸೊ ನಿಮಗೆ ಎಷ್ಟು ಬೇಕು ಅಷ್ಟು ಸ್ವೀಟ್ ಹಾಕೋರಿ. ಇದ್ರ ಒಳಗ ಏನ್ ಅಳತಿ ಏನು ಇರಂಗಿಲ್ಲ. ಸೊ ಸ್ವೀಟ್ ಎಷ್ಟ್ ಬೇಕು ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ. ಬೆಲ್ಲ ಎಲ್ಲ ಹಾಕಿದಾದ್ಮೇಲೆ ನೆಕ್ಸ್ಟ್ ಗಿನ್ನದ ಹಾಲು ಏನ್ ಇರ್ತೈತಿ ಅದನ್ನ ಬೆಲ್ಲದ ಮೇಲೆ ಹಾಕ್ಬೇಕು. ಹಾಲು ಬೆಲ್ಲ ಎರಡು ಡಬರಿ ಒಳಗೆ ಹಾಕಿ ಚೆನ್ನಾಗಿ ಕಲಿಸ್ಕೋರಿ. ಆ್ಯಕ್ಚುಲಿ ಇದನ್ನ ಸ್ಪೂನ್ಲಿಂತ ಮಾಡಾಕ್ ಬರುದಿಲ್ಲ, ಅದು ಗಾವನು ಆಗಂಗಿಲ್ಲ. ಕೈಲೇನ ಮಾಡ್ಬೇಕು ಅಂದ್ರೆ ಈಸಿ ಆಕೈತಿ. ಸೊ ಕೈಲಿಂತನ ಮಾಡೈತಿ. ಆಮೇಲೆ ನಾನು ಅರ್ಧ ಲೀಟರ್ ತಗೊಂಡೇನಿ ಅಂತ ಅಂದ್ಮೇಲೆ ಇವಾಗ ಆಲ್ರೆಡಿ 1 ಲೀಟರ್ ಹಾಕಿದ್ದೆ ನಾನು. ಇನ್ನೊಂದು ಅರ್ಧ ಲೀಟರ್ ಹಾಕೋದಿತ್ತು. ಸೊ ಅರ್ಧ ಲೀಟರ್ ಅದಕ್ಕೆ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೇನಿ. ನೆಕ್ಸ್ಟ್ ಇಲ್ಲೇ ಒಂದು ಪರಾತ ತಗೊಂಡೇನಿ. ಹಾಲು ಏನ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬೆಲ್ಲದ್ವು. ಸೊ ಅದನ್ನ ಒಂದ್ ಜಾಳ್ಗಿ ಒಳಗ ಹಾಕಿ ಅದನ್ನ ಸೋಸ್ಕೋಬೇಕು. ಅಂದ್ರೆ ಚಲೋ ಹಾಲು ಅಷ್ಟ ಬರ್ತೈತಿ. ನಾನ್ ಇಲ್ಲೇ ಪರಾತ ಎದಕ್ ತಗೊಂಡೇನೆ ಅಂದ್ರೆ ಸಣ್ಣ ಪೀಸ್ ಅಂದ್ರೆ ತಳ್ಳಗ ಪೇಡೆ ಆದಂಗ ಆದ್ರೆ ಟೇಸ್ಟ್ ಇರ್ತೈತಿ. ಸೊ ಅದ್ರ ಸಂಬಂಧ ಇಲ್ಲೇ ಪರಾತ ತಗೊಂಡೇನಿ. ಎಲ್ಲಾ ಹಾಲು ಸೋಸ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಇಲ್ಲೇ ಒಂದು ದೊಡ್ಡ ಡಬರಿ ಒಳಗ ನೀರ್ ಹಾಕಿ ಕಾಯಾಕ್ ಇಟ್ಕೊಂಡೈತಿ. ಅದು ಉಗಿ ಬರೋ ತನ ಕಾಯಾಕ್ ಇಡ್ಬೇಕು. ಸೊ ಅದ್ರ ಸಂಬಂಧ ಇಲ್ಲೇ ಪರಾತಾನು ಮುಚ್ಚೈತಿ. ಹಂಗ ಇನ್ನೊಂದ್ ಪರಾತ ಒಳಗ ನಾವೇನ್ ಹಾಲ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಫುಲ್ ಆಗಿ ಶುಂಠಿ ಪುಡಿ ಆಡ್ ಮಾಡ್ಬೇಕು. ಟೇಸ್ಟ್ ಚಲೋ ಇರ್ತೈತಿ. ಸ್ವಲ್ಪ ಹಾಕ್ರಿ. ಇದಿಷ್ಟನ್ನು ರೆಡಿ ಮಾಡ್ಕೊಂಡು ಆಮೇಲೆ ಇವಾಗ ನೀರನ್ನು ಕುದಿ ಬರಾಕತೈತ್ರಿ. ಸೊ ಈ ಕುದಿ ಬಂದಿದ್ ನೀರಿನ ಮೇಲೆ ಈ ತರ ನಾವೇನ್ ಹಾಲ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಅದನ್ನ ಹಾಕಿ ಅದಾದ್ಮೇಲೆ ಅದ್ರ ಮೇಲೆ ಒಂದು ಪರಾತನ ಮುಚ್ಚಬೇಕು. ಅದು ಕೆಳಗಿನ ಪರಾತ ಒಳಗ ಏನ್ ಇರ್ತೈತಿ ನೋಡ್ರಿ, ಅದು ಹೊಗೆ ಹೋಗ್ಲಾರ್ದಂಗ ಫುಲ್ ಮ್ಯಾಲಿನ ಪರಾತ ಮುಚ್ಚಬೇಕು. ಆಮೇಲೆ ವಜ್ಜಿ ಒಂದು ಐಟಮ್ ಅಂದ್ರ ಬಾಳ ವೇಟ್ ಇರೋ ಐಟಮ್ ನ ಅದ್ರ ಮೇಲೆ ಇಡ್ಬೇಕಾಕೈತಿ. ನಾವು ಪರಾತ ಇಟ್ರು ಅದು ಹೊಗಿ ಹೋಗಾಕತ್ತಿತ್ತು. ಯಾಕಂದ್ರೆ ಕರೆಕ್ಟ್ ಆಗಿ ಪರಾತ ಕುಂದ್ರಾಕತ್ತಿರ್ಲಿಲ್ಲ. ಆಮೇಲೆ ಕರೆಕ್ಟ್ ಆಗಿ ಮುಚ್ಚಳ ನಮಗ್ ಸಿಗಾತಿರ್ಲಿಲ್ಲ. ಸೊ ಅದರ ಸಂಬಂಧ ನೀವು ಕರೆಕ್ಟ್ ಅದು ಹೊಗಿ ಹೋಗ್ಲಾರ್ದಂಗ ಇಟ್ಟು ಅದ್ರ ಮೇಲೆ ವೇಟ್ ಹೆಚ್ಚಿಗೆ ಇರುದು ಇಟ್ರೆ ಕರೆಕ್ಟ್ ಬರ್ತೈತಿ. ಆಮೇಲೆ ಇದು ಗಟ್ಟಿ ಆಗ್ಬೇಕಿತ್ತು ಫುಲ್. ಆದ್ರ ಸ್ವಲ್ಪ ಗಟ್ಟಿ ಆಗಿತ್ತು. ಬಟ್ ಟೇಸ್ಟ್ ಚಲೋ ಇತ್ತು. ಇವಾಗ ಆಲ್ಮೋಸ್ಟ್ ಎಲ್ಲಾ ಮುಗೀತ್ ನೋಡ್ರಿ. ಗಿನ್ನ ಎಲ್ಲಾ ರೆಡಿ ಆಗೈತಿ. ಈಗ ಸ್ಕ್ವೇರ್ ಶೇಪ್ ನೊಳಗ ಕಟ್ ಮಾಡ್ಕೊಂಡ್ ಟೇಸ್ಟ್ ಮಾಡೋನ್ ಬರ್ರಿ. ಟೇಸ್ಟ್ ಅಂತೂ ಮಸ್ತ್ ಇತ್ತು. ನಿಮ್ಮ ಹತ್ರ ಏನಾರ ಗಿನ್ನದ ಹಾಲಿದ್ರೆ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ಯಾಕಂದ್ರೆ ಭಾಳ ಮಸ್ತ್ ಇರ್ತೈತಿ. ಸೊ ನೀವಂತರೂ ಡೆಫಿನೆಟ್ ಆಗಿ ಪಡ್ತೀರಿ. ಸೊ ಅಷ್ಟು ಚೆನ್ನಾಗಿರ್ತೈತಿ. ಒಂದ್ಸತಿ ಟ್ರೈ ಮಾಡ್ರಿ. ಅದಾದ್ಮೇಲೆ ನೆಕ್ಸ್ಟ್ ನಾವಿಲ್ಲೇ ಮೂವಿಗೆ ಬಂದಿದ್ವಿ. ಇದು ಅರ್ಬನ್ ಓಯಸಿಸ್ ಮಾಲ್ ಐತಿ. ಸೊ ಇಲ್ಲೇ ಮೂವಿ ನೋಡಕ್ ಅಂತ ಹೇಳಿ ಬಂದೇವಿ. ನಾವು ಬಂದಿರೋಂತ ಮೂವಿ ಬಂದು ಕೃಷ್ಣಂ ಪ್ರಣಯ ಸಖಿ ಅನ್ನೋ ಮೂವಿ, ಗಣೇಶ್ ಅವ್ರದ್ದು. ಸೊ ಭಾಳ ಚಂದ ಇತ್ತು. ಸೊ ನಮಗೂ ನೋಡಕ್ ಭಾಳ ಇಂಟ್ರೆಸ್ಟ್ ಇತ್ತು. ಆಕ್ಚುಲಿ ಆ ಸಾಂಗ್ ಕೇಳಿನ ನಾವು ಈ ಮೂವಿಗೆ ಬಂದಿದ್ದು. ಸೊ ನಿಮ್ಗೆ ಯಾವ ಸಾಂಗ್ ಅಂತ ಎಲ್ಲರಿಗೂ ಗೊತ್ತೇ ಇರ್ಬೇಕು, ದ್ವಾಪರ ಸಾಂಗ್. ಸೊ ಅದನ್ನ ನೋಡ್ಕೊಂಡ ನಾವು ಈ ಮೂವಿಗೆ ಬಂದಿದ್ದು. ಈ ಮೂವಿ ಒಳಗ ಎಲ್ಲಾ ಹಾಡು ಮಸ್ತ್ ಅದಾವು. ಇನ್ನ ಈ ಮೂವಿ ಬಗ್ಗೆ ಹೇಳ್ಬೇಕಂದ್ರ ಮೂವಿ ಅಂತೂ ಮಸ್ತ್ ಕಾಮಿಡಿ ಐತಿ. ಹಂಗ ಎಂಟರ್ಟೈನ್ಮೆಂಟ್ ಮೂವಿನ ಐತಿ. ಯಾರ್ಯಾರು ನೋಡಿಲ್ಲ ಇನ್ನು ಈ ಮೂವಿನ ಒಂದ್ಸತಿ ಹೋಗಿ ನೋಡ್ಬೇಡ್ರಿ.
ರಕ್ಷಾಬಂಧನ ಅಂದ್ರೂ ಬಂದ ಬಿಡ್ತು. ಸೊ ಈ ಹಬ್ಬಕ್ಕೆ ರಾಖಿ ಕಟ್ಬೇಕಂತೇಳಿ ಇಲ್ಲೇ ನಮ್ಮ ಭಯ ಮತ್ತು ಕಾರ್ತಿಕ ಇವರಿಬ್ರು ನಮ್ಮ ತಮ್ಮಾರದಾರ. ಸೊ ಅದರ ಸಂಬಂಧ ಇವರಿಬ್ರಿಗೂ ರಾಖಿ ಕಟ್ಬೇಕು ಅಂತ ಹೇಳಿ ಇವತ್ತ ರಾಖಿ ಕಟ್ಟಾತೀನಿ. ಆಕ್ಚುಲಿ ರಕ್ಷಾಬಂಧನ ಹಬ್ಬ ಅಂದ್ರೆ ಅಣ್ಣ ತಂಗಿ ಆಗಿರ್ಲಿ, ಅಕ್ಕ ತಮ್ಮ ಆಗಿರ್ಲಿ, ಸೊ ಇವರಿಬ್ರಿಗೂ ಭಾಳ ಸ್ಪೆಷಲ್ ಇರ್ತೈತಿ. ಸೊ ಬರ್ರಿ ಇವಾಗ ನಾವು ರಕ್ಷಾಬಂಧನನ ಸೆಲೆಬ್ರೇಟ್ ಮಾಡೋಣ ಅಂತ. ರಾಮ ಭಕ್ತ ಅತಿ ದೊಡ್ಡದಷ್ಟು ಬಿಡಂದ್ರೆ ಹೆಂಗ್ ನೀ ಅಲ್ಲ ಬೆವರು ಬಂದು ಹಾಕಿದ್ ಬಿಡಲ್ಲ ನೋಡಿ ಮುಖ ಹೆಂಗ್ ಮಾಡ್ಯಾನ ಅಬ್ಬೇಗೌಡ. ಹ್ಯಾಪಿ ರಕ್ಷಾಬಂಧನ. ಕೈಯಾಗ ಅವನ್ನ ಕಟ್ಕೊಂಡು ಆಲ್ರೆಡಿ ಈಗ ಏ ಹನುಮಪ್ಪಂದ ಅಂದದ ಇದು ಶಿವನ ಒಂದೈತಿ ಮತ್ತೆ ಅಷ್ಟೇ. ಹಬ್ಬನ ಕೈಗೆ ಒಂದು ಎಡ್ದವ್ರು ಹ್ಯಾಪಿ ರಕ್ಷಾಬಂಧನ ಹಬ್ಬ. ಸಾವಿರ ರೂಪಾಯಿ ಕೊಡ್ರಲ್ಲ ಮತ್ತೆ ಬರೀ ಥ್ಯಾಂಕ್ ಯು ಅಂದ್ರೆ ರೊಕ್ಕ ರೊಕ್ಕ ಕೊಡ್ತಿರವಲ್ರಿ ಕೊಡು ಮತ್ತೆ ಸಾವಿರ ರೂಪಾಯಿ ನೀ ಸಾವಿರ ಕೊಡ್ರಿ. ಇವ್ರದ್ದು ಖುಷಿ ಕೃತಿ ಇರೋದೊಂದು ಕಳ್ಸು ಖುಷಿ ಕೃತಿ ಇರೋದೊಂದು ಕಟ್ಲೆ. ಇದು ಖುಷಿ ಕೃತಿ ಯಾರ್ದು ನೋಡ್ರಿ ರಾಕಿ ಬಾರಿ ಊರಾಗ ಅದಾರ ಜಾತ್ರೆ ಮಾಡತ್ತಾರ. ನೆಕ್ಸ್ಟ್ ಜಾತ್ರೆಗೆ ಹೋಗ್ತೇವೆ. ನಮ್ಮ ಹಬ್ಬಕ್ಕೆ ದಾರನ ಬೇಡಾಗಿತ್ತು, ಮೇಲಿಂದ ಇದಾಗಿದ್ದು ಸಾಕಾಗಿತ್ತು. ಹೌದಲ್ಲ ಹಬ್ಬ ನೋಡಿ ದಾರ ಇಟ್ಟು ತಡಿ ನಮ್ಮ ಹಬ್ಬನ ಕೈ ನೋಡಿ ಹಿಂದೆ ಊಟ ದಾರ ದಾರ ಎರಡು ದಾರ ಯಾಡ್ರಿ ಸೀದಾ ಮಾಡೋದು. ಸ್ವಲ್ಪ ಹುಬ್ಳಿ ಒಳಗೆ ರಕ್ಷಾಬಂಧನ ಎಲ್ಲ ಸೆಲೆಬ್ರೇಟ್ ಮಾಡಿದಾದ್ಮೇಲೆ ನೆಕ್ಸ್ಟ್ ನಾವು ಹಡಗ್ಲಿಗೆ ಅಂದ್ರೆ ನಮ್ಮ ಅಂಟಿ ಊರಿಗೆ ಹೋದ್ವಿ. ಬಿಕಾಸ್ ಅಲ್ಲೇ ಜಾತ್ರೆ ಇತ್ತು. ಸೊ ಆ ಜಾತ್ರೆ ಮಾಡಕ್ಕಂತೇಳಿ ಹೋಗಿದ್ವಿ. ಆ ಜಾತ್ರೆ ವಿಡಿಯೋ ಸಪ್ರೇಟ್ ಆಗಿ ಮಾಡಿ ಹಾಕ್ತೀನಿ ನಾನು. ಸೊ ಅದನ್ನು ಡೆಫಿನೆಟ್ ಆಗಿ ನೀವು ನೋಡ್ರಿ, ಭಾಳ ಚಂದ ಐತಿ ಅದ್ರ ಹಿಸ್ಟ್ರಿ. ಹಂಗ ಜಾತ್ರೆ ಮಾತ್ರ ಮಸ್ತ್ ಆಗ್ತೈತಿ. ಇವಾಗ ಬರ್ರಿ ಹೋಗುನಂತ ಊರಿಗೆ. ತಡಿ ಈವ್ನಿಂಗ್ ಮತ್ತು ನನ್ನ ಹಸ್ಬೆಂಡಿಂದು ಇನ್ನೊಬ್ರು ಅಕ್ಕ, ಸೊ ಅವ್ರು ರಾಖಿ ಕಟ್ಟಾತಾರ ಇಲ್ಲಿ. ಸೊ ನೋಡೋಣ ಬರ್ರಿ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಹೋಪ್ ಸೊ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಈ ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ ಲಾಗ್ಸ್ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತು ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗೋಣಂತ.